ಮೊನ್ನೆ ಇಲ್ಲೇ ಮರ್ಡರ್ ಆಗಿದೆ. ನಮಗೆಲ್ಲ ಅದರದ ದುಃಖ ಇದೆ, ವಿಷಾದಪಡಿಸ್ತೀನಿ. ಮತ್ತು ಈ ಭಾಗನಲ್ಲಿ ಹಲವಾರು ಸತ್ಯ ಗ್ಯಾಂಗ್ ವಾರ್ ಆಗ್ಯಾವ, ರೌಡೀಸ್ ಅದಾರ, ಅವ್ರದಾರ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ಅವು ಯಾರ್ದು ಮರ್ಡರ್ ಆಗಿದ್ದಲ್ಲ ಹುಡುಗ ಮಲಿಕ್, ಅವು ರೌಡಿ ಅಲ್ಲ, ಕ್ರಿಮಿನಲ್ ಅಲ್ಲ, ಏನಿಲ್ಲ. ಒಂದು ಸಿಂಗಲ್ ಕೇಸ್ ಇಲ್ಲ, ಹೋಗ್ರಿ ಯಾವುದೋ ದೊಡ್ಡದಿಲ್ಲ, ಒಂದು 110 ಕೇಸ್ ಮ್ಯಾಗಿಲ್ಲ. ಅಂಥವ್ರ ಅಮಾಯಕರಿಗೆ ಹೊಡೆದಿದ್ದಕ್ಕೆ ಇವತ್ತು ಇಲ್ಲೇ ಮಂಟೂರು ರೋಡ್ ಅಲ್ಲ, ಪೂರ್ವ ಹುಬ್ಳಿ ಜನ ಒಳಗೆ ಆಕ್ರೋಶ ಇದೆ. ಇಲ್ಲಿ ಏನು ಎರಡೂ ಕಡೆ, ಅವ್ರ ಕಡೆ ಹಿಂದೂ ಮುಸ್ಲಿಂ ಅದಾರ, ಇವ್ರ ಕಡೆ ಹಿಂದೂ ಮುಸ್ಲಿಂ ಅದಾರ. ಇದು ಕೋಮು ಗಲಭೆ ಅಂತ ನಾ ಹೇಳಕ್ಕೆ ಹೋಗಲ್ಲ. ಇದು ಇಂಥ ಘಟನೆ ನಡುವಾಗ ಅಲ್ಲಿ ನಿಂತಾಗ ಹೊಡೆದು ಹೋಗ್ಯಾರಲ್ಲ, ಅದು ಎಲ್ಲರಿಗೂ ದುಃಖಿದೆ. ಅದರ ಬಗ್ಗೆ ಪೊಲೀಸರು ಕ್ರಮ ತಗೋಬೇಕು. ಹಿಂದೆ ಇವ್ರ ಪ್ರಕಾರ ಹಿಂದೆ ಇಂಥ 2-3 ಘಟನೆ ಆದಾಗ, ಸಣ್ಣ ಪುಣ್ಣ ಘಟನೆ ಆದಾಗ ಪೊಲೀಸ್ ಸ್ಟೇಷನ್ ಹೋಗಿ ಒಂದು 2-3 ಸತಿ ಕಂಪ್ಲೇಂಟ್ ಕೊಡೋಕೆ ಪ್ರಯತ್ನ ಮಾಡಿದರೆ ಆವಾಗ ಥಾನೆ ಇನ್ಸ್ಪೆಕ್ಟರ್ ಆಯ್ತು, ಅಲ್ಲಿ ಸಿಬ್ಬಂದಿ ಆಯ್ತು, ಕ್ರಮ ತಗೊಂಡಿಲ್ಲ. ಅವ್ರು ಕ್ರಮ ತಗೊಂಡಿದ್ರೆ ಇಂಥದ್ದು ಘಟನೆ ಆಗ್ತಿದ್ದಿಲ್ಲ ಅಂತೇಳಿ ಅವ್ರದ್ದು ಇಂಟೆನ್ಷನ್ ಐತಿ. ಅದು ಎಲ್ಲರೂ ತಮ್ಮ ದುಃಖ ಕಮಿಷನರ್ ಮುಂದೆ ಇಳ್ಕೊಂಡಿದ್ದಾರೆ.